ಲೆಬನಾನ್ ಇಸ್ರೇಲ್ ಮಧ್ಯೆ ಶಾಂತಿ ಮಾತುಕತೆಗೆ ಅಮೆರಿಕ ಸಂಧಾನಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ಮಂಗಳವಾರ ವಾಷಿಂಗ್ಟನ್ನಲ್ಲಿ ಈ ಶಾಂತಿ ಸಂಧಾನದ ಸಭೆಯನ್ನ ಅಮೆರಿಕ ಕರೆದಿದೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಕೈಬಿಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಹಿಂಟ್ ಸಿಗ್ತಾ ಇದೆ. ಲೆಬನಾನ್ ಇಸ್ರೇಲ್ ಮಧ್ಯೆ ಶಾಂತಿ ಮಾತುಕತೆಯನ್ನು ನಡೆಸೋದಕ್ಕೆ ಅಮೆರಿಕ ಉತ್ಸುಕವಾಗಿದೆ. ಅಮೆರಿಕ ಸಂಧಾನಕಾರನ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಬಟ್ ಇಸ್ರೇಲ್ ಒಪ್ಪಿಕೊಳ್ಳುತ್ತಾ? ಅದು ಈಗಿರುವಂತಹ ಪ್ರಶ್ನೆ. ಲೆಬನಾನ್ ಮೇಲಿನ ದಾಳಿ ನಿಲ್ಲಿಸಿದ್ರೆ ಮಾತ್ರ ನಾವು ಅಮೆರಿಕದ ಜೊತೆಗೆ ಮಾತುಕತೆಗೆ ರೆಡಿ ಅಂಥೇಳಿ ಇರಾನ್ ಈ ಕಡೆ ಹೇಳ್ತಾ ಇದೆ. ಹಾಗಾಗಿಯೇ ಈಗ ಅಮೆರಿಕವೇ ಸ್ವತಃ ಮುತುವರ್ಜಿಯನ್ನು ವಹಿಸಿದಂತೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಮಿಡಲ್ ಈಸ್ಟ್ನಲ್ಲಿ ಶಾಂತಿಯನ್ನು ಕಾಪಾಡೋದು ಅಮೆರಿಕಕ್ಕೆ ಎಷ್ಟು ಇಂಪಾರ್ಟೆಂಟು ಮತ್ತು ಅಮೆರಿಕದ ಮೇಲೆ ಎಷ್ಟು ಪ್ರೆಷರ್ ಬಿಲ್ಡ್ ಆಗಿದೆ ಅನ್ನೋದು ಅಮೆರಿಕದ ಈ ನಡೆಯ ಮೂಲಕ ಗೊತ್ತಾಗ್ತಾ ಇದೆಯಾ ಅಂಥೇಳಿ? ಖಂಡಿತವಾಗ್ಲೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧವನ್ನು ನಿಲ್ಲಿಸಬೇಕು, ಶಾಂತಿ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಅಮೆರಿಕದ ಉದ್ದೇಶ ಆಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಹಿಂದೆ ಮಾಡಿತ್ತು. ಈ ಹಿಂದೆ ಕದನ ವಿರಾಮದ ಬಗ್ಗೆ ಹಲವು ಬಾರಿ ಪ್ರಸ್ತಾಪಗಳನ್ನು ಮಾಡಿದರೂ ಕೂಡ ಇರಾನ್ ಅದಕ್ಕೆ ಒಪ್ಕೊಂಡಿರಲಿಲ್ಲ. ಆದರೆ ಕಡೆಯ ಹಂತದಲ್ಲಿ ಹೇಗೋ ಮಾಡಿ ಕದನ ವಿರಾಮದ ಒಪ್ಪಂದಕ್ಕೆ ಇರಾನನ್ನು ಒಪ್ಪಿಸುವಂಥ ಪ್ರಯತ್ನವನ್ನು ಕೂಡ ಬೇರೆ ಬೇರೆ ಮೂಲಗಳಿಂದ ಅಮೆರಿಕ ಮಾಡಿತ್ತು. ಸೊ ಈಗ ಅಂತಿಮವಾಗಿ ಕದನ ವಿರಾಮದ ಮಾತುಕತೆ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ ಇಸ್ರೇಲ್ ಮಾಡಿದಂತಹ ಒಂದು ದಾಳಿಯಿಂದ ಈಗ ಎಲ್ಲ ಎಡವಟ್ಟುಗಳು ಕೂಡ ಆಗಿರುವಂಥದ್ದು. ಸೊ ಹೀಗಾಗಿ ಇಸ್ರೇಲ್ ಅನ್ನ ಈಗ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನಗಳಾಗ್ತಾ ಇದೆ. ಲೆಬನಾನ್ನ ಮೇಲೆ ದಾಳಿಗಳಾಗದಂತೆ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಬೆಂಜಮಿನ್ ನೆತನ್ಯಾಹು ಕೂಡ ಲೆಬನಾನ್ ಜೊತೆಗೆ ಕದನ ವಿರಾಮದ ಮಾತುಕತೆ ಮಾತಾಡಲಿಕ್ಕೆ ನಾವು ಸಿದ್ಧವಿದ್ದೇವೆ ಅನ್ನುವಂಥ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಏಪ್ರಿಲ್ 14ನೇ ತಾರೀಕು ವಾಷಿಂಗ್ಟನ್ನಲ್ಲಿ ಎರಡೂ ದೇಶಗಳ ನಾಯಕರನ್ನ ಕರೆಸಿ ಮಾತುಕತೆಯನ್ನ ಮಾಡೋ ಮೂಲಕ ಕದನ ವಿರಾಮವನ್ನ ಘೋಷಣೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನ ಕೂಡ ಹಾಕೊಳ್ತಾ ಇದೆ. ಲೆಬನಾನ್ನ ಮೇಲೆ ಒಮ್ಮೆ ದಾಳಿಗಳು ನಿಂತರೆ ಇರಾನ್ ಕೂಡ ತನ್ನ ದಾಳಿಗಳ ಕಡಿಮೆ ಮಾಡುತ್ತೆ, ಮತ್ತೆ ಈ ಯುದ್ಧ ಕೂಡ ಒಂದು ತಹಬದಿಗೆ ಬರುತ್ತೆ ಅನ್ನುವಂಥದ್ದು ಅಮೆರಿಕದ ಲೆಕ್ಕಾಚಾರ. ಹೀಗಾಗಿ ಇಸ್ರೇಲ್ ಮತ್ತೆ ಲೆಬನಾನ್ ಅನ್ನ ಒಂದು ವೇದಿಕೆಗೆ ತರುವಂತ ಪ್ರಯತ್ನಗಳನ್ನು ಕೂಡ ಅಮೆರಿಕ ಮಾಡ್ತಾ ಇರುವಂತದ್ದು. ಆ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಏರ್ಪಟ್ಟಿರುವಂತಹ ಸಂಪೂರ್ಣ ಸಂಘರ್ಷವನ್ನ ತಹಬದಿಗೆ ತರುವಂತ ಪ್ರಯತ್ನಗಳನ್ನ ಕೂಡ ಈಗ ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಪ್ರೇಮ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಅಮೆರಿಕದ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಖಮೇನಿ ಹತ್ಯೆಯ ಮೂಲಕ ಯುದ್ಧವನ್ನ ಸ್ಟಾರ್ಟ್ ಮಾಡಿದ್ದೆ ಅಮೆರಿಕ. ಈಗ ಇದೇ ಅಮೆರಿಕ ಶಾಂತಿಗಾಗಿ ಹಪ್ಪಿಸ್ತಾ ಇದೆ.